ಎಲ್ಲ ರೆಡಿಯಾಗಿದೆ. ಎಲ್ಲನೂ ರೆಡಿನೂ ಮಾಡಿದ್ದೀನಿ ಹಾಕಿ ಪ್ಲೇಟ್ಗೆ. ಬನ್ನಿ ನೋಡೋಣ ಮಟನ್ ಮತ್ತು ಚಿಕನ್ನು ಏನು ಮಾಡ್ತೀನಿ ಏನು ಅಂತ ನೋಡೋಣ ಬನ್ನಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ. ನನ್ನ ಗಂಡ ಇವತ್ತು ಬೆಳಿಗ್ಗೆಯಿಂದನೂ ಫುಲ್ಲಲ್ಲೇ ಎಳ್ಳೀರು ದೇವ್ರ ಗಂಡವರು ಪ್ರಸಾದವನ್ನು ಮೇಯ್ತಿದ್ದಾರೆ. 2 ಇಸ್ಕ ಬಂದಿದ್ದಾರೆ. ಸಾಹೇಬ್ರು ಗಾಡಿ ತೆಗಿತಿದ್ದಾರೆ. ನಾವು ಇವಾಗ ಹೋಗಿ ಲೇಟ್ ಆಗಿಬಿಟ್ಟಿದೆ, ಹೋಗ್ಬೇಕು. ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಸಿದ್ದೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬೆಳಿಗ್ಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ನಾನು ಮತ್ತು ನಮ್ಮ ಹಸ್ಬೆಂಡ್ಗೆ ದೃಷ್ಟಿ ಆಗ್ಬಿಟ್ಟಿದೆಯಂತೆ, ಹಂಗಾಗಿ ದೃಷ್ಟಿ ತೆಗೆಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಅವರು ರೆಡಿಯಾಗಿ ಟಿಫನ್ ಮಾಡ್ತಿದ್ದಾರೆ, ಹಾಗೆ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಹಿಂಗೆ ಮನೆಗೆ ಬರ್ತೀನಿ, ಹಂಗಾಗಿ ಒಟ್ಟಿಗೆ ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಟಿಫನ್ ಮಾಡಿಲ್ಲ, ದೇವಸ್ಥಾನದಿಂದ ಬಂದು ನಾನು ಟಿಫನ್ ಮಾಡ್ತೀನಿ. ಬನ್ನಿ ಹೋಗೋಣ. ಸಾಹೇಬ್ರು ಗಾಡಿ ತೆಗಿತಿದ್ದಾರೆ. ನಾವು ಇವಾಗ ಹೋಗಿ ಲೇಟ್ ಆಗಿಬಿಟ್ಟಿದೆ, ಹೋಗ್ಬೇಕು. ಬೈಕಲ್ಲಿ ಬೇಗನೆ ಹೋದ್ವಿ. ಅವ್ರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ, ಹಂಗಾಗಿ ಜನ ಏನು ಜಾಸ್ತಿ ಇರಲಿಲ್ಲ. ನಾವು ಹೋದಾಗ ಅಲ್ಲಿಂದ ಹೋಗಿ ದೇವಸ್ಥಾನದೊಳಗಡೆ ನೋಡಿದ್ವಿ, ಜನ ಅಷ್ಟೊಂದೇನಿಲ್ಲ ಅಂದ್ಕೊಂಡು ಒಳಗಡೆ ಹೋದ್ವಿ. ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಅಲ್ಲೋಗಿ ದೃಷ್ಟಿ ತೆಗೆಸ್ಕೊಳ್ಳೋ ಅಂತ ಹೇಳಿ ಸಾಮಾನು ತಗೊಂಡು ಹೋಗಿ ದೃಷ್ಟಿ ತೆಗೆಸ್ಕೊಂಡು ಬಂದ್ವಿ. ನಾವು ದೃಷ್ಟಿ ತೆಗೆಸ್ಕೊಂಡು ಬರೋಷ್ಟೊತ್ತಿಗೆ ಅಲ್ಲೇ ತುಂಬ ಜನನೇ ಆಗಿಬಿಟ್ಟಿದ್ರು. ಹಂಗೆ ದೇವ್ರಿಗೆ ಅಭಿಷೇಕನೂ ನಡೀತಿತ್ತು. ಪೂಜೆ ಇನ್ನೂ ಲೇಟು, 10:15ಗೇನೋ ದರ್ಶನ ಇತ್ತು, ನೀರು ಹಾಕ್ತಾರೆ. ಹಂಗಾಗಿ ಹೋಗೋದಾ ಅಂತೇಳಿ ನಮ್ಮ ಹಸ್ಬೆಂಡ್ಗೆ ಒಂದು ಸರಿ ಕರ್ಕೊಂಡು ಹೋಗಿದ್ದೆ. ಆವಾಗ ಅವರೇ ಇಷ್ಟಪಟ್ಟು, ನಾನೇನು ಹೇಳಲಿಲ್ಲ ಹೋಗೋದಾ ಒಳಗಡೆ ಏನು ಅಂತ, ಲೇಟಾದರೆ ಬೈತಾರೆ ಇನ್ನು ಕೆಲಸಕ್ಕೆ ಅಂತ ಹೇಳಿ. ಅವ್ರು ಪರವಾಗಿಲ್ಲ ಅಂತ ಹೇಳಿ ಅವರು ದೇವಸ್ಥಾನಕ್ಕೆ, ನಾವು ನಾರ್ಮಲಲ್ಲಿ ಹೋಗಲಿಲ್ಲ, ಟಿಕೆಟ್ ತೊಗೊಂಡು 100 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋದಾ ಅಂತ ಹೇಳಿ ಲೈನಲ್ಲಿ ನಿಂತ್ಕೊಂಡ್ವಿ. ತುಂಬ ಅಭಿಷೇಕ ನಡೀತಿತ್ತು. ಇಲ್ಲಿ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ, ಈ ಥರ ಅಭಿಷೇಕ ನಂಗೆ ತುಂಬ ಇಷ್ಟ. 2ನೇ ಸರಿ ಈ ಥರ ಸಿಕ್ಕಿರೋದು. ನಾನು ಹೋಗ್ತಿದ್ದೆ, ನಮ್ಮ ಅಕ್ಕನ ಜೊತೆ ಹೋಗ್ತಿದ್ದೆ ಮಧ್ಯಾಹ್ನ ಟೈಮು. ಹಾಗಾಗಿ ಇಲ್ಲಿ ಟಿಕೆಟು 100 ರೂಪಾಯಿ ಇಬ್ರಿಗೂ. ನಮ್ಮ ಅಕ್ಕನ ಜೊತೆ ಮಧ್ಯಾಹ್ನ ಟೈಮ್ ಹೋದರೆ ನಾರ್ಮಲ್ಲು 3 hours ಅನ್ನೋ ಗಂಟ ನಿಂತ್ಕೋಬೇಕಾಗಿತ್ತು ಲೈನಲ್ಲಿ, ಅಷ್ಟು ಜನ ಇರ್ತಿದ್ರು. ನಮ್ಮ ಹಸ್ಬೆಂಡ್ ಬಂದಾಗ ಮಾತ್ರ 100 ರೂಪಾಯಿ ಟಿಕೆಟ್ ತೊಗೊಂಡು ಅಲ್ಲಿ ಬೇಗನೆ ಹೋದ್ವಿ ಒಳಗಡೆ. ಜನ ಏನೋ ಅಷ್ಟೊಂದು ನಿಂತಿರಲಿಲ್ಲ. ಅಲ್ಲೆಲ್ಲ ದೃಷ್ಟಿ ತೆಗೆಸ್ಕೊಳಕ್ಕೆ ಹೋಗಿ ಮತ್ತು 200 ಹೋಗಿ ನಿಂತಿದ್ರು. 100ಕ್ಕೆ ಅಷ್ಟೊಂದು ಕಡಿಮೆ ಇತ್ತು ಅಂತ ಹೇಳಿ ನಾವು ಬಾಕ್ಲ ಹತ್ರನೇ ಹೋಗಿ ನಿಂತಿದ್ವಿ. ಅಷ್ಟೊಂದೇನು ಜನ ಇರಲಿಲ್ಲ. ಅಭಿಷೇಕ ಮಾಡೋದನ್ನ ಅಲ್ಲೇ ನೋಡಿಕೊಂಡು ಮತ್ತು ಮಂಗಳಾರತಿ ಕೊಟ್ಟರು. ಮಂಗಳಾರತಿ ಎಲ್ಲ ತಗೊಂಡು ಅದಾದಮೇಲೆ ಒಳಗಡೆ ಹೋಗೋಕ್ಕೆ ಇನ್ನೂ ಟೈಮ್ ಇತ್ತು, ಅಭಿಷೇಕನೇ ನಡೀತಿತ್ತು ಇನ್ನು ಅಂತ ಹೇಳಿ ಹೊರಗಡೆಯಲ್ಲಿ ಕೂತಿದ್ವಿ. ನಿಂತು ಸಾಕಾಗಿ ನಾನು ನಮ್ಮ ಹಸ್ಬೆಂಡು ನಾನು ಸುಮಾರು ಹೊತ್ತು ಗಂಟೆ ನಿಂತ್ಕೊಂಡೆ. ಬಟ್ ಅವರು ಕೂತಿದ್ರು, ಆಗಿಲ್ಲ ಅಂಥೇಳಿ ಹೂವು ಅಭಿಷೇಕದ್ದು ನೀರೆಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತಿದ್ರು. ನಾವು ನೋಡಿಕೊಂಡು ಸುಮಾರು 10 ಗಂಟೆ ಆಗ ಒಳಗಡೆನೂ ಹೋದ್ವಿ. ತುಂಬಾ ಚೆನ್ನಾಗಿ ಹತ್ತಿರದಿಂದ ನೋಡಿದ್ವಿ. ಅಭಿಷೇಕ ಎಲ್ಲ ಮಾಡಿದ್ದು ಅದೆಲ್ಲ ಮುಗಿಸ್ಕೊಂಡು ಒಳಗೇ ನೀರು ಹಾಕ್ಸ್ಕೊಂಡು ಪ್ರಸಾದ ಇಸ್ಕೊಳ್ಳೋದ ಅಂತ ಹೇಳಿ ಹೊರ್ಗಡೆ ಬಂದ್ವಿ. ಪ್ರಸಾದ ಇಲ್ಲಂತೂ ಫುಲ್ ಫೇವ್ರೇಟು. ಹೊರ್ಗಡೆ ನೋಡೇ ಇಲ್ಲ ನನ್ನ ದೇವಸ್ಥಾನ. ಇವತ್ತು ಏನೇನೇನೆ ಅನಿಸುತ್ತೆ, ಆನಂದ. ಪ್ರಸಾದ ಗಂಡವರು ಪ್ರಸಾದವನ್ನು ಮೇಯ್ತಿದ್ದಾರೆ. 2 ಇಸ್ಕ ಬಂದಿದ್ದಾರೆ. ನಾವು ಒಂದೇ ಇಸ್ಕೊಂಡು ಬಂದಿದ್ದೀವಿ. ಪ್ರಸಾದ ತಿನ್ಕೊಂಡು ಹಾಗೆ ಅಮಾವಾಸ್ಯೆ ಇತ್ತು ಅಂತ ಹೇಳಿ ಅಡುಗೆ, ಅವತ್ತು ಹಬ್ಬದ ದಿನ ಅಂತೇಳಿ ಅಡುಗೆ ಏನು ಮಾಡಿಸಿರ್ಲಿಲ್ಲ. ಅದು ಬೆಳಗ್ಗೆಗೆ ಶುಕ್ರವಾರ ಮಾಡಿಸ್ತಿದ್ರು. ಅದನ್ನೇ ನಮ್ಮ ಹಸ್ಬೆಂಡು ನಾನು ಅವತ್ತೇ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಷ್ಟೇ ಅಲ್ಲಿ ಅಡುಗೆ ಮಾಡಿಸೋದು. ಇಲ್ಲ ಮಾಡಿಸೋರೆ ಅಂತ, ಇಲ್ಲ ಇವತ್ತು ಮಾಡಿಸೋರೆ ಅಂತ ಹೇಳಿ ಡಿಸ್ಕಷನ್ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲಿ ಫೋಟೋ ಗಿಟೋ ತಗೊಂಡು ನೆಕ್ಸ್ಟ್ ಹೊರಟು ಬಂದ್ವಿ ನಾವು. ಹಾಗೆ ಬರ್ತಾ ಎಳ್ನೀರು ಕುಡಿಬೇಕು ಅಂತ ಹೇಳಿದೆ. ಹಾಗಾಗಿ ನಮ್ಮ ಹಸ್ಬೆಂಡಲ್ಲಿ ಎಳ್ನೀರು ಕುಡಿಸಿದ್ರು. ನಾನು ಮನೆಗೆ ಬಂದು ರೆಸ್ಟ್ ಮಾಡಿದೆ, ವಿಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ನಮ್ಮ ಹಸ್ಬೆಂಡ್ ಹಾಗೆ ಕೆಲ್ಸಕ್ಕೆ ಹೋದರು. ನಾವು
ದೇವಸ್ಥಾನದಿಂದ ಬಂದು ಹಾಗೆ ನಾನು ಏನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಬಂದು ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು. ಇಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಮಧ್ಯಾಹ್ನ ಬಂದು ಮತ್ತೆ ಊಟ ಮಾಡ್ಕೊಂಡು ಹೋಗಿ, ಮತ್ತು ಇವತ್ತು ಚಿಕನ್ನು ಮಟನ್ನು ಯುಗಾದಿ ಹಬ್ಬ ಆದಮೇಲೆ ವರ್ಷದಡ್ಕಲ್ವಾ, ಹಂಗಾಗಿ ಚಿಕನ್ನು ಮಟನ್ನು ಹೇಳಿ ತೊಗೊಂಬಂದವ್ರೆ. ಇವಾಗ ಅಡುಗೆ ಮಾಡಬೇಕು. ಬೆಳಗ್ಗೆಯಿಂದ ರೆಸ್ಟ್ ಮಾಡಿದ್ದೆ, ಫುಲ್ ಹೆಡ್ ಪೇಯ್ನ್ ಬಂದುಬಿಟ್ಟಿತ್ತು, ಯಾಕೋ ಗೊತ್ತಿಲ್ಲ. ಇವತ್ತು ತುಂಬಾ ತಲೆನೋವು ಬಂದುಬಿಟ್ಟಿದೆ, ಹಂಗಾಗಿ ರೆಸ್ಟ್ ಮಾಡ್ತಿದ್ದೆ. ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ಮಟನ್ ಮತ್ತು ಚಿಕನ್ನು ಏನು ಮಾಡ್ತೀನಿ ಏನು ಅಂತ ನೋಡೋಣ ಬನ್ನಿ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಚಿಕನ್ ಮತ್ತು ಮಟನ್ ಎರಡೂ ತಂದಿದ್ದಾರೆ. ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಬೇಕು. ಏನೇನು ಮಾಡಬೇಕು ಅಂತ ನೋಡಬೇಕು, ನಾನೇ ಡಿಸೈಡ್ ಮಾಡಬೇಕು. ಚಿಕನ್ ಚಾಪ್ಸ್ ಆ್ಯಂಡ್ ತಂದೂರಿ ಮಾಡು ಅಂತ ಹೇಳಿದ್ದಾರೆ, ಮತ್ತು ಮಟನ್ ಸಾಂಬಾರು ಮತ್ತು ಮಟನ್ ಫ್ರೈ ಮಾಡು ಅಂತ ಹೇಳಿದ್ದಾರೆ. ಎರಡೂ ಮಾಡಬೇಕು. ಬನ್ನಿ ಹೆಂಗೆಲ್ಲ ಮಾಡ್ತೀನಿ. ನನಗಂತೂ ತುಂಬಾ ತಲೆನೋವು ಬಂದುಬಿಟ್ಟಿದೆ. ನಾನು ಮಧ್ಯಾಹ್ನ ಊಟನ ಮಾಡಿಲ್ಲ. ದೇವಸ್ಥಾನದಿಂದ ಬಂದು ಅಲ್ಲೇ ಕೂತ್ಕೊಂಡು ಪ್ರಸಾದ ತಿನ್ಕೊಂಡು ಬಂದೆ. ಅದಾದಮೇಲೆ ಇನ್ನು ಫುಲ್ ರೆಸ್ಟೇ ಮಾಡಿದ್ದೀನಿ, ಬಟ್ ಆದರೂ ತಲೆನೋವು ಹೋಗಿಲ್ಲ. ಅವರು ಮಟನ್ ಚಿಕನ್ ತಂದುಕೊಟ್ಟವ್ರಲ್ವ, ಈಗ ಅಡುಗೆ ಮಾಡಲೇಬೇಕು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಮಾಡೋಕ್ಕೆಲ್ಲನೂ ರೆಡಿ ಮಾಡ್ಕೊತೀನಿ. ಯಾವ ಥರ ಮಾಡ್ತೀನಿ ಮತ್ತು ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಯಾಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಷ್ಟೆಲ್ಲ ಆಡಿಸ್ಕೊಂಡು ಒಗ್ಗರಣೆ ಹಾಕಿದ್ದೀನಿ, ಮತ್ತು ಮಟನ್ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕಬೇಕು. ಅದಾದಮೇಲೆ ಮಟನ್ ಸಾಂಬಾರು ಮತ್ತು ಮಟನ್ ಫ್ರೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಎಲ್ಲ ರೆಡಿಯಾಗಿದೆ, ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ಚಿಕನ್ ಫ್ರೈ, ಇದು ಚಿಕನ್ ಸಾಂಬಾರ್, ಇದು ಮಟನ್ ಸಾಂಬಾರ್, ಮತ್ತು ಕಬಾಬ್ ತರಿಸು. ಇಲ್ಲಿ ಕಬಾಬ್ ನಮ್ಮ ಹಸ್ಬೆಂಡ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ರೆಡಿಯಾಗಿದೆ, ಎಲ್ಲನೂ ರೆಡಿನೂ ಮಾಡಿದ್ದೀನಿ ಹಾಕಿ ಪ್ಲೇಟ್ಗೆ. ಬನ್ನಿ ನೋಡ್ದ ಏನೇನು ಅಂತ. ಮಟನ್ ಸಾಂಬಾರ್, ಕಬಾಬ್, ಚಿಕನ್ ಸಾಂಬಾರ್, ಮಟನ್ ಚಾಪ್ಸ್ ಆ್ಯಂಡ್ ರೈಸ್, ಸಾಂಬಾರ್ ಅಷ್ಟೇ. ಬನ್ನಿ ನಮ್ಮ ಹಸ್ಬೆಂಡ್ ರಿಯಾಕ್ಷನ್ ಅದ ಹೇಗಿದೆ ಅಂತ. ಟೇಸ್ಟ್ ಹೇಳು. ಹಾಂ, ಹೇಗೈತೆ ಟೇಸ್ಟು? ಹಾಗೆ ನಾವು ಹೊರ್ಗಡೆನೂ ಕೂಡ ಹೋಗಿದ್ವಿ ಅಂಗಡಿಗೆ. ಯಾಕೆ ಹೋಗಿದ್ವಿ, ಏನು ತಗೊಂಡ್ವಿ, ಏನೇನು ಆಫರೆಲ್ಲ ಕೊಟ್ಟರು, ಮತ್ತು ನಾವು ಏನು ಪರ್ಚೇಸ್ ಮಾಡ್ಕೊಂಡ್ವಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅದು ವೀಡಿಯೋನೂ ಕೂಡ ಮಾಡಿ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟೈತೆ ಅಂತ ಹೇಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.